ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾನು ಹೆಲ್ದಿ ಟೇಸ್ಟಿಯಾದಂಥ ಬ್ರೋಕ್ಲಿ ರೆಸಿಪಿ ತೋರಿಸ್ತೀನಿ. ಮಕ್ಕಳಿಗೆ ತುಂಬ ಇಷ್ಟ ಮತ್ತು ದೊಡ್ಡವ್ರಿಗೂ ಇಷ್ಟ ಆಗ್ತತಿ, ಹೆಲ್ದಿ ಕೂಡ. ನೋಡ್ರಿ, ಇದನ್ನ ದೊಡ್ಡದು ನಮ್ಮ ಕಾಲಿಫ್ಲವರ್ ಇರ್ತೈತಲ್ಲ ಆ ಸೈಜ್ನಾಗ ಇರ್ತೈತಿ, ಗ್ರೀನ್ ಕಲರ್ನಾಗ ಇರ್ತೈತಿ. ಇದನ್ನು ಈ ಥರ ಎಸಳು ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಆ ಹಿಂದಿನ ಡೇಟನ್ನು ಕಟ್ ಮಾಡಿ ತಕ್ಕೋಬೇಕು. ನೋಡ್ರಿ, ಈ ಥರ ಎಲ್ಲ ಪೀಸ್ ಬಿಡಿಸಿಟ್ಕೊಂಡಾಗಿದ್ದಾಗೈತಿ. ಈ ಹಿಂದಿರೋಂಥ ಡೇಟನ್ನು ಕಟ್ ಮಾಡಿ ತೆಗೆದುಬಿಡೋಣ. ಮಕ್ಕಳಿಗೆ ತುಂಬ ಇಷ್ಟ ಆಕತಿ ಮತ್ತು ಭಾಳ ಇಷ್ಟಪಟ್ಟು ತಿಂತಾರೆ. ಬರೀ ಎಣ್ಣೆ ಒಳಗೆ ಫ್ರೈ ಮಾಡಿ ಉಪ್ಪು ಖಾರ ಹಾಕ್ಕೊಟ್ರಂತೂ ಭಾರಿ ಟೇಸ್ಟ್ ಮಕ್ಕಳಿಗೆ. ಇವತ್ತು ನಾ ಇದನ್ನ ರೆಸಿಪಿ ಮಾಡೋದು ತೋರಿಸಾಕ್ತೀನಿ. ಈ ಥರ ಕಟ್ ಮಾಡಿ ಇಟ್ಕೋಬೇಕು ಎಲ್ಲನೂ. ಒಂದು ಪಾತ್ರೆ ಒಳಗೆ ಹಾಕಿ ಒಂದೆರಡು ಸಲ ತೊಳಿಬೇಕು. ಈ ಥರ ಒಂದೆರಡು ಸಲ ತೊಳೆದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ನೋಡಿರಿ, ಬಿಸಿ ಬಿಸಿ ಚಪಾತಿಗೆ ತಂದೂರಿಗೆ ಸೂಪರ್ ಆದಂಥ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ಈಗ ಇದನ್ನು ತೊಳೆದಿದ್ದಾತು. ಒಂದು 3 ಟೊಮೆಟೊ ಹಣ್ಣಾದಂಥ ಟೊಮೆಟೊ ಹಣ್ಣು ಪ್ಯೂರಿ ಮಾಡಿ ಇಟ್ಕೊಳ್ಳೋಣ. ಆನಂತರ ಒಂದು ದೊಡ್ಡ ಆಲೂಗಡ್ಡೆ ಮೇಲಿನ ಸಿಪ್ಪೆ ತೆಗೆದು ಅವನ್ನ ಸಣ್ಣ ಪೀಸ್ ಮಾಡಿ ತೆಗೆದಿಟ್ಕೊಳ್ಳೋಣ. ಒಂದು ಬೌಲ್ ಹಸಿ ಬಟಾಣಿ, ಒಂದು ಫ್ಯಾನ್ ಇಟ್ಕೊಳ್ಳೋಣ. ಎಣ್ಣೆ ಹಾಕೋಣ, ಅದಕ್ಕೆ ಮೀಡಿಯಮ್ ಉರಿ ಇಟ್ಕೊಳ್ಳೋಣ. ಈ ಆಲೂ ಬಟಾಣಿ ಮತ್ತು ಬ್ರೋಕ್ಲಿ ಇವನ್ನೆಲ್ಲ ಚೆಂದ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಒಳಗೆ ಚಲೋ ಹೊತ್ನಂಗೆ ಫ್ರೈ ಮಾಡಬೇಕು. ನೋಡಿರಿ, ಆಲೂಗಡ್ಡೆ ಫ್ರೈ ಮಾಡಿದ್ದಾತು. ಹಸಿ ಬಟಾಣಿ ಫ್ರೈ ಮಾಡೋಣ. ನಂತರ ಬ್ರೋಕ್ಲಿ ಪೀಸ್ಗಳನ್ನು ಫ್ರೈ ಮಾಡೋಣ. ಮೂರೂ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ. ಒಂದು ಕುಕ್ಕರ್ ಇಡೋಣ ಸಣ್ಣದು. ಒಂದು ಸಣ್ಣ ಕುಕ್ಕರ್ ಇಟ್ಕೊಂಡು 1-2 ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆಗಲಿ. ಸಾಸಿವೆ, ಚಟಪಟ ಅಂತ ಸಿಡಿಲಿ. ಜೀರಿಗೆ, ಒಂದು ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಎಣ್ಣೆಯೊಳಗೆ ಚೆಂದ ಸಿಡಿಲೆವು. ಒಂದು ಅರ್ಧ ಇಂಚ್ ಚಕ್ಕಿ, ಒಂದು ಪಲಾವ್ ಎಲೆ, 2 ಲವಂಗ, 2 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಸೀಳಿ ಹಾಕೋಣ. ನೋಡಿರಿ, ಇವು ಫ್ರೈ ಆಗಿಂದ 2 ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿದಂಥ ಈರುಳ್ಳಿ ಹಾಕೋಣ. ಅತಿ ಸಣ್ಣೇನು ಬೇಡ, ಮೀಡಿಯಮ್ ಇದ್ರೆ ನಡೀತೈತಿ. ಇವು ಫ್ರೈ ಆಗಲಿ, ಹಸಿ ಸ್ಮೆಲ್ ಹೋಗಲಿ, ಚೆಂದ ಫ್ರೈ ಆಗಲಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ 1 ಸ್ಪೂನ್. ಈ ರೆಸಿಪಿನ ನನ್ನ ಮಗಳು ಮಾಡಕತ್ತಾಳ. ನೋಡಿರಿ, ಟೊಮೆಟೊ ಪ್ಯೂರಿ ಹಾಕೋಣ. ಈಗ ನಾನು ವಿಡಿಯೋ ಮಾಡಾಕತ್ತೀನಿ, ನನ್ನ ಮಗಳು
ಈ ರೆಸಿಪಿ ಮಾಡತ್ತಾಳ. ಬೆಳಗಿನ ನಾಷ್ಟಕ್ಕೆ ಚಪಾತಿ ಜೋಡಿ. ನೋಡಿರಿ, ಸಣ್ಣ ಉರಿಯೊಳಗೆ ಇದೆಲ್ಲ ಚೆಂದಾಗಿ ಕುದಿಬೇಕು. ಅರಿಶಿಣ ಪುಡಿ 1/4 ಸ್ಪೂನು. ಜೀರಾ ಪೌಡ್ರು, ಕೊರಿಯಂಡ್ರ್ ಪೌಡ್ರು, ಖಾರ ಪುಡಿ, ಮಸಾಲ ಪುಡಿ ಎಲ್ಲ ಅರ್ಧ ಸ್ಪೂನ್ ಹಾಕೋಣ. ಅರಿಶಿಣ ಪುಡಿ ಮಾತ್ರ ಚಿಟಿಗೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡೋಣ. ಪೆಪ್ಪರ್ ಪೌಡ್ರು. ನೋಡಿರಿ, ಯಾರೆಲ್ಲ ಚಾನಲ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು. ಹೊಸ ಹೊಸ ರೆಸಿಪಿ ಮಾಡೋಕ್ಕೆ ನನಗೆ ಸ್ಫೂರ್ತಿ ಅಂತ ಹೇಳ್ತೀನಿ. ಇದು ಜೀರಾ ಪೌಡ್ರು, ಕೊರಿಯಂಡ್ರ್ ಪೌಡ್ರು, ಗರಂ ಮಸಾಲ ಲಾಸ್ಟಿಗೆ ಹಾಕೋಣ. ಸಾಲ್ಟು, ಚಿಲ್ಲಿ ಪೌಡ್ರು, ಜೀರಾ ಪೌಡ್ರು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಗರಂ ಮಸಾಲ ಯಾವಾಗಲೂ ಫೈನಲ್ಲಾಗಿ ಲಾಸ್ಟಿಗೆ ಹಾಕಬೇಕು. ಕೊನೆಗೆ ಗರಂ ಮಸಾಲ ಹಾಕಿದ್ದೀವಿ ಅರ್ಧ ಸ್ಪೂನು. ಇದೆಲ್ಲ ಚೆಂದಾಗಿ ಬೆಂದ ನಂತರ ಫ್ರೈ ಮಾಡಿ ಇಟ್ಕೊಂಡಂಥ ಬ್ರೋಕ್ಲಿ, ಹಸಿ ಬಟಾಣಿ, ಆಲೂ ಹಾಕಿಬಿಡೋಣ. ಇವೆಲ್ಲ ಫ್ರೈ ಮಾಡ್ಕೊಂಡಿರ್ತೀವಿ ಎಣ್ಣೆಯೊಳಗೆ. ಇದು ಒಂದೇ ನಿಮಿಷ ಸಾಕು. ಚೆಂದಾಗೆಲ್ಲ ಮಿಕ್ಸ್ ಮಾಡಿ ಟೀ ಕುಡಿಯೋ ಲೋಟದಲ್ಲೇ ಒಂದು ಅರ್ಧ ಲೋಟ ನೀರು ಹಾಕಿ ಇದನ್ನ ಒಂದೇ ಒಂದು ಸಿಟಿ ಹೊಡಿಸ್ಕೊಂಬಿಡೋಣ. ಓಪನ್ನಾಗಿ ಬೇಯಿಸಿರೂ ನಡೀತೈತಿ. ಒಂದೇ ಒಂದು ಸಿಟಿ ಹೊಡಿಸ್ಕೊಂಡು ತೆಗೆದುಬಿಡ್ತೀವಿ. ನೋಡಿರಿ, ಒಂದು ಸಿಟಿ ಸಾಕು. ಏನು ಸೂಪರಾಗಿ ಬಂದೈತಿ. ಪ್ಲೇಟಿಗೆ ಸರ್ವ್ ಮಾಡಿ